ಇನ್ನು ಭಾರತಕ್ಕೆ ರಷ್ಯಾದ S-500 ಸುದರ್ಶನ ಚಕ್ರದ ಬಲ ಫಿಕ್ಸ್. ಮತ್ತಷ್ಟು S-500 ರಷ್ಯಾದಿಂದ S-500 ಮಿಸೈಲ್ ಸಿಸ್ಟಮ್ ಅನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳಿವೆ. ರಷ್ಯಾದಿಂದ ಮತ್ತಷ್ಟು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಕಾರ್ಯಚಟುವಟಿಕೆಗಳು. S-400 ಬೆನ್ನಲ್ಲೇ ಈಗ S-500 ಮಿಸೈಲ್ ಸಿಸ್ಟಮ್ ಖರೀದಿ ಮಾಡೋದಕ್ಕೂ ಒಪ್ಪಂದ ಆಗ್ತಾ ಇದೆ. S-500 ಮಿಸೈಲ್ ಬಂದರೆ ಸೇನಾಪಡೆಗೆ ಮತ್ತಷ್ಟು ಬಲ ಬಂದಂಗಾಗುತ್ತೆ, ರಕ್ಷಣಾ ಕವಚ ಮತ್ತಷ್ಟು ಗಟ್ಟಿಯಾದಂಗಾಗುತ್ತೆ. ಆಪರೇಷನ್ ಸಿಂಧೂರ್ನಲ್ಲಿ S-400 ಈಗಾಗಲೇ ಬಳಸಿದೆ. ಅದರ ಮತ್ತಷ್ಟು ಮುಂದುವರೆದ ಭಾಗ ಮತ್ತೆ ಅತ್ಯಾಧುನಿಕವಾಗಿ ಅದನ್ನು ತಯಾರು ಮಾಡಿರುವಂಥ S-500. ಸೊ ಅದನ್ನು ಕೂಡ ಖರೀದಿ ಮಾಡೋದಕ್ಕೋಸ್ಕರ ಈಗ ಮಾತುಕತೆಗಳಾಗ್ತಾ ಇವೆ. S-400 ಮಿಸೈಲ್ 400 ಕಿಲೋಮೀಟರ್ ದೂರದ ಗುರಿಯನ್ನು ಡಿಟೆಕ್ಟ್ ಮಾಡಬಲ್ಲದು. ಫೈಟರ್ ಜೆಟ್ಗಳು, ಡ್ರೋನ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದ್ಯಾವುದೂ ಕೂಡ ಕಣ್ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ವೈಮಾನಿಕ ದಾಳಿಗಳು ಅದೆಲ್ಲವನ್ನೂ ಕೂಡ ಡಿಟೆಕ್ಟ್ ಮಾಡಿ ಗುರಿಯಾಗಿಸುವಂತಹ ಸಾಮರ್ಥ್ಯ S-400 ಗಿದೆ. ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಉಡಿಸ್ ಮಾಡುವಂತಹ ಒಂದು ಸಾಮರ್ಥ್ಯ ಅದು S-400 ಗಿದೆ. ಸೊ ಹಾಗಾಗಿ ಈಗ S-400ಗಿಂತ ಮತ್ತಷ್ಟು ಹೆಚ್ಚಿಗೆ ಒಂದು ತಂತ್ರಜ್ಞಾನವನ್ನು ಬಳಸಿ ಅದನ್ನು ಅಪ್ಡೇಟ್ ಮಾಡಿರುವಂಥ ವರ್ಷನ್ ಅದು S-500. ಸೊ ಈ ಒಂದು S-500 ಬಗ್ಗೆ ಹೇಳೋದಾದರೆ S-500 ಸಿಸ್ಟಮ್ ಮತ್ತಷ್ಟು ಬಲಶಾಲಿಯಾಗಿರುತ್ತೆ. ಮಿಸೈಲ್ ಮಾತ್ರ ಅಲ್ಲ, ಸ್ಯಾಟಲೈಟ್ಗಳನ್ನು ಕೂಡ ಉಡಾಯಿಸಬಲ್ಲುವಂಥ ಶಕ್ತಿ S-500ಗೆ ಇದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರೋಂಥ ಮಾಹಿತಿ ಇದೆ. ಸೊ S-400 ಏಕಕಾಲಕ್ಕೆ 80 ಗುರಿಗಳನ್ನು ಪತ್ತೆ ಹಚ್ಚುತ್ತೆ. 6 ಬೇರೆ ಬೇರೆ ದಾಳಿಯನ್ನು ಏಕಕಾಲದಲ್ಲಿ ಧ್ವಂಸ ಮಾಡುವಂಥ ಒಂದು ಕ್ಷಮತೆ S-400ಗಿದೆ. 4 ರೀತಿ ಮಿಸೈಲ್ಗಳನ್ನು ಬಳಸ್ಬೋದು ಈ S-400ನಲ್ಲಿ. ಅದು 40N6, 48N6, 9M96E, 9M96E2 ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ದಾಳಿ ಎದುರಿಸುವಂತಹ ಶಕ್ತಿ ಈ S-400ಗೆ ಇರಲಿಲ್ಲ. ಅದೊಂದು ಲಿಮಿಟೇಷನ್ ಇತ್ತು. ಸೊ ಅದನ್ನೆಲ್ಲವನ್ನು ಕೂಡ ಈಗ ರೀಡಿಸೈನ್ ಮಾಡಿದ್ದಾರೆ. S-500ಅಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅಂಥೇಳಿ. ಸೊ ಈಗ ಈ ಮಿಸೈಲ್ಗಳು ಮಾತ್ರ ಅಲ್ಲ, ಸ್ಯಾಟಲೈಟ್ಗಳನ್ನು ಕೂಡ ಛಿದ್ರಗೊಳಿಸುವಂಥ, ಧ್ವಂಸಗೊಳಿಸುವಂಥ ಶಕ್ತಿ ಈ S-500ಗೆ ಇರುತ್ತೆ. ನೋಡಿ, ಮಿಸೈಲ್ ಮತ್ತಷ್ಟು ಈ S-500 ಡಿಟೆಕ್ಷನ್ ಸಿಸ್ಟಮ್ ಇದೆಯಲ್ಲ, ಇದು ಮತ್ತಷ್ಟು ಸಾಮರ್ಥ್ಯ ಹೆಚ್ಚಿದೆ. 600 ಕಿಲೋಮೀಟರ್ ದೂರ ಸಾಗಿ ಹೊಡೆಯೋಬಲ್ಲ ಸಾಮರ್ಥ್ಯ ಇದೆ. ಇದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. S-500 ಬ್ರಹ್ಮಾಸ್ತ್ರ ಇದೊಂಥರ ಭಾರತದ ಬತ್ತಳಿಕೆ ಸೇರುತ್ತೆ. ಈಗ ಏಕಕಾಲದಲ್ಲಿ 100 ಗುರಿಗಳನ್ನು ಪತ್ತೆ ಹಚ್ಚಿ ದಾಳಿ ಮಾಡಬಹುದು. ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಹೊಡೆದುಳಿಸುವ ಶಕ್ತಿ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ಸ್ಯಾಟಲೈಟ್ಗಳನ್ನು ಕೂಡ ಡಿಟೆಕ್ಟ್ ಮಾಡಿ ಹೊಡಿಬೋದು. ಅಂಥ ಸಾಮರ್ಥ್ಯ ಈಗ S-500ಗೆ ಇದೆ ಅಂತ ಹೇಳಿ. ಸೊ ಇದರನ್ನ ಖರೀದಿ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಗಳಾಗ್ತಾ ಇವೆ. ರಷ್ಯಾ ಜೊತೆಗೆ ಮಾತುಕತೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈ ಬಾರಿಯ ಒಂದು ಪಾಕಿಸ್ತಾನದ ಮೇಲೆ ನಡೆದಂಥ ಒಂದು ದಾಳಿ ಸಂದರ್ಭದಲ್ಲಿ ಸೇನೆ ಬಳಸಿದಂಥ ಒಂದು ಶಸ್ತ್ರಾಸ್ತ್ರಗಳು ಸೊ ಹೇಗಿತ್ತು ಅನ್ನುವಂಥದ್ದು ನಾವು ಹಿಂದಿನಿಂದಲೂ ಕೂಡ ಕಳೆದ ಒಂದು ವಾರದಲ್ಲೂ ಕೂಡ ಮಾತಾಡ್ತಾ ಇದ್ವಿ. ಎಸ್ಪೆಷಲಿ ಈ S-400 ಬಗ್ಗೆ. ಈಗ ಅದರ ಅಪ್ಗ್ರೇಡೆಡ್ ವರ್ಷನ್ S-500 ಖರೀದಿ ಬಗ್ಗೆನೂ ಕೂಡ ಭಾರತ ಉತ್ಸುಕತೆಯನ್ನು ತೋರಿದೆ ಅನ್ಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನು ಕೆಲಸಗಳಾಗ್ತಾ ಇವೆ? ಅಫ್ಕೋರ್ಸ್ S-500 ಬರೋದ್ರಿಂದ ನಮ್ಮ ಸೇನೆ ಮತ್ತಷ್ಟು ಬಲಶಾಲಿ ಆಗುತ್ತೆ ಅನ್ನುವಂಥದ್ರಲ್ಲಿ ನೋ ಡೌಟ್. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳು ಸಾಗ್ತಾ ಇವೆ? ಈಗ ಹರೀಶ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಹೌದು ರೆಹಮಾನ್, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಯಶಸ್ವಿಯಾಗಿ ಪಾಕಿಸ್ತಾನವನ್ನು ಎದುರಿಸಿರುವಂತಹದ್ದು. ಬಹುಮುಖ್ಯವಾಗಿ ಪಾಕಿಸ್ತಾನ ಹಾರಿಸಿದಂಥ 500ಕ್ಕೂ ಹೆಚ್ಚು ಡ್ರೋನ್ ಆಗಿರ್ಬೋದು, ಮತ್ತೆ ನಿರಂತರವಾಗಿ ಹಾರಿಸಿದಂಥ ಮಿಸೈಲ್ಗಳಾಗಿರ್ಬೋದು, ಶೆಲ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ S-400 ತಡೆದಿರುವಂತಹದ್ದು. ಇದನ್ನು ಸುದರ್ಶನ ಚಕ್ರ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕರಿತೀವಿ. ಇದನ್ನು ನಾವು ರಷ್ಯಾದಿಂದ ತೆಗೆದುಕೊಂಡು ಬಂದಂತಹ ಒಂದು ಅಸ್ತ್ರ ಆಗಿತ್ತು. ಅಂದರೆ ವೈರಿ ರಾಷ್ಟ್ರಗಳು ಯಾವುದೇ ರೀತಿಯಾದಂತಹ ಡ್ರೋನ್ ಅಟ್ಯಾಕ್ ಆಗಿರ್ಬೋದು, ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಹೊಡೆದು ನೆಲಕ್ಕೆ ಬೀಳಿಸುವಂತಹ ಕೆಲಸ ಮತ್ತೆ ಆಕಾಶದಲ್ಲೇ ಸ್ಫೋಟಿಸುವಂತಹ ಕೆಲಸವನ್ನ ಈ S-400 ಮಾಡ್ತಾ ಇತ್ತು. ಮತ್ತೆ ಇದರ ರೇಂಜ್ ಇದ್ದಿದ್ದು 400 ಕಿಲೋಮೀಟರ್ ದೂರದಲ್ಲಿ ಎಲ್ಲೇ ಬಂದರೂ ಕೂಡ ಅದನ್ನ ಪತ್ತೆ ಹಚ್ಚಿ ಹೊಡೆದಾಕುವಂತ ಕೆಲಸವನ್ನ ಈ S-400 ಮಾಡ್ತಾ ಇತ್ತು. ಈಗ S-500 ಅನ್ನು ಕೂಡ ಈಗ ರಷ್ಯಾ ಈಗ ಅದನ್ನ ಡೆವಲಪ್ ಮಾಡಿರುವಂತಹದ್ದು. S-400 ನ ಒಂದು ಅಪ್ಡೇಟ್ ವರ್ಷನ್ S-500 ಇದು ಕೂಡ ಡೆವಲಪ್ ಆಗ್ತಾ ಇದೆ. ಇದನ್ನು ಕೂಡ ಭಾರತ ಖರೀದಿ ಮಾಡಬೇಕು ಅನ್ನುವಂತಹ ಚಿಂತನೆಗಳು ನಡೀತಾ ಇದೆ. ಯಾಕಂತಂದ್ರೆ S-400ಗೆ ಇಡೀ ವಿಶ್ವದಲ್ಲಿ ಈಗ ಬೇಡಿಕೆ ಹೆಚ್ಚಾಗ್ತಿರುವಂತಹದ್ದು. ಮತ್ತೆ ಭಾರತದ ಒಂದು ಮಿಲಿಟರಿ ಉಪಕರಣಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇರುವಂತಹದ್ದು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಅವು ಯಶಸ್ವಿಯಾಗಿ ಮಿಸೈಲ್ಗಳನ್ನ ಮತ್ತೆ ಶತ್ರು ರಾಷ್ಟ್ರದ ಎಲ್ಲ ಡ್ರೋನ್ಗಳನ್ನ ಹೊಡೆದುರುಳಿಸಿರೋದ್ರಿಂದ S-500ಗೂ ಕೂಡ ಈಗ ಅಪ್ಡೇಟೆಡ್ ವರ್ಷನ್ S-500 ಕೂಡ ಈಗ ಹೆಚ್ಚಿನ ಬೇಡಿಕೆ ಬರ್ತಾ ಇರುವಂತಹದ್ದು. ಹೀಗಾಗಿ ಭಾರತ ಅವುಗಳನ್ನ ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದೆ. ಈಗ S-500 600 ಕಿಲೋಮೀಟರ್ ದೂರದವರೆಗೂ ಕೂಡ ಬರ್ತಾ ಇರತಕ್ಕಂಥ ಮಿಸೈಲ್ಗಳನ್ನು ಹೊಡೆದುರುಳಿಸಬಹುದು. ಮತ್ತು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಕೂಡ ಹೊಡೆದುರುಳಿಸುವಂಥ ಸಾಮರ್ಥ್ಯ S-500ಗೆ ಇರುವಂತಹದ್ದು.
ಜೊತೆಗೆ ಕಡಿಮೆ ಕಕ್ಷೆಯಲ್ಲಿ ಇರ್ತಕ್ಕಂತಹ ಅಂದ್ರೆ ಕಡಿಮೆ ಎತ್ತರದ ಕಕ್ಷೆಯಲ್ಲಿ ಇರ್ತಕ್ಕಂಥ ಉಪಗ್ರಹಗಳನ್ನು ಕೂಡ ಈ ಒಂದು ಟಾರ್ಗೆಟ್ ಮಾಡಿ S-500 ಇಂದ ಉಡಾಯಿಸಬಹುದು. ಹೀಗಾಗಿ ಇದು ಬಹಳಷ್ಟು ಮುಖ್ಯ ಆಗುತ್ತೆ S-500. ಮತ್ತೆ ಇದನ್ನ ಒಂದು ವೇಳೆ ಭಾರತದ ಸೇನೆಗೆ ಅಡಾಪ್ಟ್ ಮಾಡಿಕೊಂಡ್ರೆ ಭಾರತದ ಶಕ್ತಿ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಮತ್ತೆ ಚೀನಾದಲ್ಲಿ ಇರ್ತಕ್ಕಂತಹ ಚೀನಾದನ್ನ ಏನು ಪಾಕಿಸ್ತಾನ ತಂದು ಬಳಕೆಯನ್ನ ಮಾಡಿತ್ತು HQ-9, ಅದು ಫ್ಲಾಪ್ ಆಗಿರುವಂತಹದ್ದು. ಮತ್ತೆ ಭಾರತದ ಮಿಸೈಲ್ಗಳನ್ನ ತಡೆಯುವಲ್ಲಿ ಅದು ವಿಫಲ ಆಗಿರುವಂತಹದ್ದು. ಜೊತೆಗೆ ಚೀನಾದ ವೆಪನ್ ಮಾರ್ಕೆಟ್ ಏನಿದೆ ಅದು ಬೀಳ್ತಾ ಇರುವಂತಹದ್ದು. ಯುದ್ಧ ಉಪಕರಣಗಳನ್ನ ತಯಾರಿಸುವಂತಹ ಕಂಪನಿಗಳಿದೆ, ಅದರ ಷೇರು ಕುಸಿತ ಕಾಣ್ತಾ ಇರುವಂತಹದ್ದು 11%, 15% ಹೀಗೆ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ S-400 ನ ಬಲ ಹೆಚ್ಚಿರುವಂತಹದ್ದು ಮತ್ತು ಅದಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿರುವಂತಹದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.